ಅನ್ನದಾನೇಶ್ವರ ಶ್ರೀ ಚಕ್ರವರ್ತಿ ನೀಲಮಾನಿಕ ಬಸವಗೋಪಾಲ ಬಂಡಿಗನಿ ಮಠದ ಶ್ರೀಗಳ ಮಕ್ಕಳಿಂದ ಈ ಸುದ್ದಿಗೋಷ್ಠಿ ನಡೆಯಲಾಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ಮಹತ್ವದ ಸುದ್ದಿಗೋಷ್ಠಿಯೊಂದು ನಡೆಯಿತು. ದಾಸೋಹ ರತ್ನ ಅನ್ನದಾನೇಶ್ವರ ಶ್ರೀ ಚಕ್ರವರ್ತಿ ನೀಲಮಾನಿಕ ಬಸವಗೋಪಾಲ ಬಂಡಿಗನಿ ಮಠದ ಶ್ರೀಗಳ ಮಕ್ಕಳಿಂದ ಈ ಸುದ್ದಿಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನ್ನದಾನೇಶ್ವರ ಸ್ವಾಮೀಜಿಗಳ ಪುತ್ರರು ಇತ್ತೀಚಿನ ದಿನಗಳಲ್ಲಿ ಹರಡಲಾಗುತ್ತಿರುವ ಸುಳ್ಳು ಮತ್ತು ಅಪಪ್ರಚಾರದ ಸುದ್ದಿಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದರು. ಭಕ್ತರು ಯಾವುದೇ ರೀತಿಯ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಕಳೆದ ಡಿಸೆಂಬರ್ 4ನೇ ತಾರೀಕು ನಮ್ಮ ತಂದೆಯವರಾದ ಶ್ರೀ ಚಕ್ರವರ್ತಿ ದಾನೇಶ್ವರರ ನಿಧನವಾದ ನಂತರ ಮಠದಲ್ಲಿ ಇರುವಂತಹ ಅನೇಕ ಭಕ್ತರು ಅನೇಕ ಮುಗ್ಧ ಭಕ್ತರನ್ನ ಹಾದಿ ತಪ್ಪಿಸುವ ಕೆಲಸ ನಡೆದಿರುವ ಕಾರಣ ಸರಿಯಾದ ಮಾಹಿತಿ ತಲುಪಿಸಬೇಕಂತ ಹೇಳಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರನ್ನ ಆಹ್ವಾನಿಸಿದ್ದೇವೆ. ಹೆಂಗ್ ಹೇಳಕತ್ತಾರಂದ್ರ, ಇಲ್ಲ ಈಗೇನ ಅಪ್ಪಾರ ಮಕ್ಕಳು ಅದಾರು ಅವ್ರ ಆಸ್ತಿ ತಗೊಂಡು ತಮ್ಮ ವೈಯಕ್ತಿಕ ಬಳಸ್ಕೊತಾರು ಅಂತ ಹೇಳಿ ಎಷ್ಟೋ ಜನರಿಗೆ ತಪ್ಪದಾರಿ ಹೇಳಾಕತ್ತಾರು. ಅದಕ್ಕಾಗಿ ತಮ್ಮ ಮೂಲಕ ಹೇಳೋದಂದ್ರ ಏನ ದೇವ್ರದ ಭಗವಂತಂದ ಆಸ್ತಿ ಇರ್ಲಿ ಅಥವಾ ಯಾವ್ದೇ ತರ ದುಡ್ಡು ಇರ್ಲಿ, ಏನ್ ಅವ್ರ ಕಲ್ಯಾಣ ಕಾರ್ಯ ಮಾಡ್ಕೋತ ಬಂದ್ರ ಅದಕ್ಕಾಗೆ ವಿನಿಯೋಗ ಆಕತಿ. ಸಾಧ್ಯ ಬಿದ್ರ ಏನ್ ನಮ್ಮ ಹತ್ರ ಆಯ್ತು ನಾವು ಅದನ್ನು ಅದಕ್ಕೆ ವಿನಿಯೋಗ ಮಾಡಕ್ಕೂ ನಾವು ಸಜ್ಜದೇವಿ. ಅದಕ್ಕಾಗಿ ಎಲ್ಲಾ ಭಕ್ತರಿಗೂ ನಾವು ಆಶ್ವಾಸನೆ ಕೊಡೋದು ಏನಂದ್ರ, ಯಾವ್ದೇ ರೀತಿ ತಾವು ಗಾಳಿ ಮಾತಿಗೆ ಕಿವಿ ಕೊಡ್ಬೇಡ್ರಿ, ಅಥವಾ ಯಾರೋ ಒಬ್ರು ಹೇಳಿದ ಕೂಡಲೇ ಎಲ್ಲಿ ಒಂದು ಜಮಾವಣೆ ಆಗುದು, ನಮ್ಮ ಮಠದ ಹೆಸರು ಹಾಳಾಗೋ ರೀತಿ ತಾವ್ ಯಾರು ಮಾಡಬಾರದು. ಶಿಸ್ತಿನ ಸಿಪಾಯಿಗಳಾಗಿರಿ ಅಂತ ಹೇಳಿ ತಂದೆಯವ್ರು ಏನ್ ಹೇಳ್ಯಾರ, ಆ ರೀತಿ ಎಲ್ಲರೂ ಒಬ್ಬನ ದೇವರನ್ನ ನಂಬಿ ನಾವೇನ್ ಅವ್ರ ದಾಸೋಹ ಆಗ್ಲಿ, ಸಾಮೂಹಿಕ ವಿವಾಹ ಆಗ್ಲಿ, ಅಥವಾ ಯಾವ್ದೋ ಒಂದ್ ಬಡ ಮಕ್ಕಳಿಗೆ ವಿದ್ಯಾವೇತನ ಆಗ್ಲಿ, ಏನೋ ಒಂದು ಸಾಮಾಜಿಕ ಕೆಲಸ ಮಾಡ್ಕೊತ ಬಂದಾರ. ಆ ರೀತಿ ತಮ್ಮ ಭಕ್ತರ ಮುಖಾಂತರನ ತಮ್ಮ ಭಕ್ತರ ಹೇಳಿಕೆಯಿಂದನ ಅವ್ರ ಭಕ್ತರ ಆಜ್ಞಾ ಮೇರೆಗೆ ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥಿಸ್ತೇವೆ. ಕಂಟಿನ್ಯೂ ಆಗಿ ಅದೇ ರೀತಿಯಾಗಿ ನಡ್ಕೋತ ಹೋಗತ್ತೆ, ಯಾವುದೇ ತರದಿಲ್ಲ. ಮತ್ತೆ ಯಾವ್ದೇ ರೀತಿ ನಮ್ಮಿಂದ ಆಸ್ತಿ ಆಗ್ಲಿ ಅಥವಾ ಏನೋ ದುಡ್ಡಾಗ್ಲಿ ಅವ್ರ ರೀತಿ ಹೆಚ್ಚು ಕಡಿಮೆ ಏನೂ ಆಗುದಿಲ್ಲ. ನಾವು ಯಾರು ಕೂಡ ನಮ್ಮ ಅಪ್ಪಾಜಿಯವರ ಆಸ್ತಿ ವಿಚಾರವಾಗಿ ಯಾವುದೇ ತಕರಾರು ಮಾಡಿಲ್ಲ ಮತ್ತು ನಮ್ಮ ತಂದೆಯವರು ಜೀವಮಾನವಿಡೀ ಮಾಡಿದ ಸಮಾಜ ಸೇವೆ, ಅನ್ನದಾಸೋಹ, ಧರ್ಮ ಸೇವೆ ಹೀಗೆ ನಿರಂತರವಾಗಿ ನಡೆಯುತ್ತಾ ಬಂದಿದೆಯೋ ಅದೇ ರೀತಿ ಮುಂದೆಯೂ ಕೂಡ ನಾವು ಎಲ್ಲ ಸಹೋದರರು ಒಗ್ಗಟ್ಟಾಗಿ ಅವರ ಆಶೀರ್ವಾದದೊಂದಿಗೆ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಅವರು ಭರವಸೆಯನ್ನ ನೀಡಿದರು. ಬಂಡಿಗನಿ ಮಠಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಮಠದ ಸೇವಾ ಕಾರ್ಯಗಳಲ್ಲಿ ಸಹಕಾರ ನೀಡುವಂತೆ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡಿದ್ದಾರೆ. ದಾಸೋಹ ಪರಂಪರೆ, ಬಸವತತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಮುಂದುವರಿಸುವುದು ನಮ್ಮ ಧ್ಯೇಯ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಬಸವಗೋಪಾಲ ಮಠದ ಸದ್ಭಕ್ತರಿಗೆ ನಮಸ್ಕಾರಗಳು. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಏನಂದ್ರ, ಗಾಳಿ ಸುದ್ದಿ ನಮ್ಮ ಭಕ್ತರಿಗೆ ಹರಡಾತಾವು. ಅದಕ್ಕಾಗಿ ಎಲ್ಲಾ ಭಕ್ತಾದಿಗಳು ಯಾವ್ದ ಅಲ್ಲಸಲ್ಲದ ವ್ಯಕ್ತಿಗಳಿಂದ ಯಾವ್ದ ಗಾಳಿ ಸುದ್ದಿ ಬಂದ್ರು ನಂಬಬಾರದು. ಯಾವ್ದ ಕಾರಣಕ್ಕೂ ಆ ದೇವರ ಏನ ಆಸ್ತಿ ಐತಿ, ಆ ಭಗವಂತಂದ ಏನ ಹಣ ಐತಿ, ಅದು ಸತ್ಕಾರ್ಯಕ್ಕೆ ಸಲ್ಲಬೇಕು. ಅದ ರೀತಿ ನಾವು ಎಲ್ಲಾ ಸಹೋದರರು ಕೂಡಿ ಆ ಭಕ್ತರ ಮಾರ್ಗದರ್ಶನದಾಗ ಆ ಅಪ್ಪಾಜಿ ಹೆಂಗ್ ನಡ್ಸ್ಕೊಂಡ್ ಬಂದಾರು ಅದ ರೀತಿಯಾಗಿ ಎಲ್ಲಾರು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಇಲ್ಲಸಲ್ಲದ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ತಕ್ಷಣ ಕಿವಿ ಕೊಡ್ಬೇಡ್ರಿ. ದಯವಿಟ್ಟು ಒಂದ್ಸಲ ಆದ್ರೂ ನಮ್ಮನ್ನ ಕೇಳ್ಕೊಂಡ್ ಅಥವಾ ನಮ್ಮ ಜೊತೆ ಮಾತಾಡ್ಕೊಂಡ್ ಮುಂದಿನ ತಾವು ಮಾರ್ಗವನ್ನ ಮಾಡ್ಬೇಕು. ಯಾರು ಅವಸರ ಪಡ್ಬೇಡ್ರಿ. ಎಲ್ಲ ಒಳ್ಳೇದಾಕತಿ, ಎಲ್ಲ ಭಗವಂತ ಇಚ್ಛೆ ಇದ್ದಂತೆ ಆಕತಿ. ಶಿವಕುಮಾರ್ ದಾನಯ್ಯ ಮಠದ್. ಇನ್ನು ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ದಾನಯ್ಯ ಮಠದ್, ಮಲ್ಲಯ್ಯ ದಾನಯ್ಯ ಮಠದ್, ಸೋಮಯ್ಯ ದಾನಯ್ಯ ಮಠದ್, ವೀರಣ್ಣ ದಾನಯ್ಯ ಮಠದ್, ನಂದು ದಾನಯ್ಯ ಮಠದ್, ಬಸಯ್ಯ ದಾನಯ್ಯ ಮಠದ್, ಶಿವಯ್ಯ ಮಠದ್, ಪುಟ್ಟರಾಜ್ ಮದರ್ಖಂಡಿ, ಸಚಿನ್ ಪಾಟೀಲ್, ಸೀಮಂತ್ ಸಿಂಧೆ ಸೇರಿ ಅನೇಕರು ಭಾಗವಹಿಸಿದ್ದರು. ವೀಕ್ಷಕರೇ, ಬಂಡಿಗನಿ ಮಠದ ಪರಂಪರೆ ಮುಂದುವರಿಯಲಿದೆ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ನಿನ್ನೆ ನಡೆದ ಸುದ್ದಿಗೋಷ್ಠಿ ಅಂತ್ಯವಾಗಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.
ಏನು ಸರ್ ಈಗ ಭಕ್ತಾದಿಗಳ ಮನಸ್ಸಿನಾಗ ಏನೈತಿ ಅದನ್ನು ನಾವು ತೊಲಗಿಸ್ಬೇಕಂತೇಳಿ ತಮ್ಮ ಕರೆದೇವ್ರಿ. ನಮ್ಮ ಏನೋ